ಹರಿಃ ಓಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಏಲಮೆಲ್ಯಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ಹರಿಃ ಓಂ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯಾ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರ ಪಂಜರ ಆಪದ್ಬಾಂಧವಾನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಬಂಧ ನಿವಾರಣ ಮಹಾಬಂಧ ವಿಮೋಚನ ಭಯಕೃತ್ ಭಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವದೇವೋತ್ತಮ. ಶ್ರೀ ಪುರಂದರದಾಸರ ಅನಂತಕೋಟಿ ಬ್ರಹ್ಮಾಂಡ ನಾಯಕದಲ್ಲಿ ಪ್ರಸ್ತುತವಾದ ಗದ್ಯ ದೇವದೇವೋತ್ತಮ. ಇದು 16ನೇದು. ದೇವದೇವೋತ್ತಮ ಅಂತ ಶ್ರೀ ಪುರಂದರದಾಸರು ಮಹಾಮಂತ್ರವನ್ನು ನಮಗೆ ಹೇಳಿರೋದ್ರಿಂದ ನಾವು ಏನು ತಿಳ್ಕೊಳ್ಳಬೇಕು ಇದರಿಂದ? ದೇವ ಅಂದರೇನು, ದೇವೋತ್ತಮ ಅಂದರೇನು, ದೇವೋತ್ತಮ ಯಾರು ಎಂಬುದನ್ನು ನಾವು ತಿಳಿಬೇಕು. ನೋಡಿ, ಈಗ ನಾವು ದೇವ ಅನ್ನೋದು ತಿಳಿಯೋಕ್ಕೆ ಮುಂಚಿತವಾಗಿ ನಾವು ಏನಾಗಿದ್ದೀವಿ? ಜೀವ. ದೇವ ಮತ್ತು ಜೀವ ಅನ್ನೋದಕ್ಕೆ ಅಕ್ಷರದಲ್ಲಿ 2 ಅಕ್ಷರ. ಅವನು ದೇವ ತಕಾರ, ನಾವು ಜೀವ ಚಕಾರ. ಅಂದರೆ ಆ ಮೇಲಿನ ವರ್ಗದಿಂದ ಕೆಳಗಡೆ ವರ್ಗದಲ್ಲಿ ನಾವಿದ್ದೇವೆ. ಜೀವರು ಚಕಾರ, ಮಧ್ಯದಲ್ಲಿ ಟಕಾರ, ನಂತರ ತಕಾರ. ಆದ್ದರಿಂದ 2 ವರ್ಗದ ಮೇಲೆ ಇರತಕ್ಕಂಥವನು ದೇವ. ಮೇಲೆ ಕಡೆ ಇರತಕ್ಕಂಥವನು ನಾವು ಏನಂತ ಹೇಳ್ತೇವೆ? ಉತ್ತಮರು ಅಂತ ಹೇಳ್ತೇವೆ. ಈ ವರ್ಣಮಾಲೆಯಲ್ಲೂ ಸಹ ವೇದವ್ಯಾಸರು ದೇವ ಅಂದ್ರೆ ಏನು, ಜೀವ ಎಂದರೇನು ಎಂಬ ಸ್ವರೂಪವನ್ನು ಅಲ್ಲೇ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಸರಿ, ಈಗ ಜೀವರು ಅಂದ್ರೆ ಏನು ಹಿಂದೆ ನಾವು ಯೋಚನೆ ಮಾಡಿದ್ದೀವಿ. ಸಕಲ ಇಷ್ಟ ಪ್ರಾಪ್ತಿ ಅದು ಯಾರಿಂದ ಬರುತ್ತೆ? ಭಗವಂತನಿಂದ ಬರುತ್ತೆ. ಸಕಲ ಅನಿಷ್ಟ ನಿವೃತ್ತಿ ಅದು ಯಾರಿಂದ ಆಗತ್ತೆ? ಗುರುಗಳಿಂದ ಆಗತ್ತೆ. ಇದನ್ನು ನಾವು ಪ್ರತಿ ಗದ್ಯದಲ್ಲೂ ಮೊಟ್ಟ ಮೊದಲಿಗೆ ತಿಳ್ಕೋತಾ ಹೋಗ್ಬೇಕು. ಹಾಗಾದ್ರೆ ಈ ಮುಖ್ಯ ಗುರು ಯಾರು? ಮುಖ್ಯ ಗುರು ಶ್ರೀ ವಾಯುದೇವರು. ಇವರೇ ಜೀವೋತ್ತಮರು. ನೋಡಿ, ಆದ್ದರಿಂದ ಸಕಲ ಅನಿಷ್ಟ ನಿವೃತ್ತಿ ಮಾಡಿಕೊಂಡು ನಮಗೂ ಮಾಡತಕ್ಕಂಥವ್ರು ಯಾರೋ ಅವರು ನಮಗೆ ಲೀಡರ್ ಆಗ್ತಾರೆ, ಮುಖ್ಯ ಆಗ್ತಾರೆ. ಆದ್ದರಿಂದ ಜೀವೋತ್ತಮ ಎಂಬತಕ್ಕಂಥ ಪಟ್ಟ ಶ್ರೀ ವಾಯುದೇವರಿಗೆ ಇದೆ. ಇದೇ ಸಕಲ ಜೀವರ ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ರೂಪ. ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ಅಂದ್ರೇನು? ಇಷ್ಟ ಪ್ರಾಪ್ತಿ, ಅನಿಷ್ಟ ಪರಿಹಾರ. ಇದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಇದು ಸಕಲ ಶ್ರುತಿ ಸ್ಮೃತಿ ಇತಿಹಾಸಗಳು ಏಕ ಪ್ರಕಾರವಾಗಿ ಇದೇ ಹೇಳ್ತಾ ಇರೋದು. ಶಾಸ್ತ್ರದ ಒಟ್ಟು ಪ್ರಮೇಯ ಏನು ಅಂತ ಕೇಳಿದ್ರೆ, ನಮಗೆ ಬೇಕಾದ ಇಷ್ಟವನ್ನು ಸಂಪಾದನೆ ಮಾಡಿಕೊಳ್ಳೋದು, ಅದು ತತ್ಪೂರ್ವಕವಾಗಿ ನಮಗೆ ಯಾವ ಅನಿಷ್ಟ ಇದೆ ಅದರಿಂದ ದೂರವಾಗೋದು. ಹೀಗೆ ದೂರವಾಗೋದು, ಇಷ್ಟ ಬೇಕಾಗಿರೋದು ಅಂದಾಗ ಇದಕ್ಕೆ ನಮ್ಮ ಕಡೆಯಿಂದ ಏನು ಬೇಕು? ಜೀವರ ಸಾಧನೆ ಹೇಗಿರಬೇಕು ಅಂತ ತಿಳ್ಕೋಬೇಕು. ನಾವು
ಮಾವಿನ ಮರದ ಕೆಳಗಡೆ ಕೂತ್ಕೊಂಡು ನನಗೆ ಹಣ್ಣು ಬೇಕು ಅಂದ್ರೆ ಬರುತ್ತೇನು? ಕಲ್ಲು ತಗೊಂಡು ಹೊಡಿಬೇಕು, ಅಥವಾ ಕೋಲಿಂದ ಇಳಿಸಬೇಕು, ಅಥವಾ ಹತ್ತಿ ಕೀಳಬೇಕು. ಅದು ಬಿಟ್ಟು ನಮಗೆ ಮಾವಿನಕಾಯಿ ಆಸೆ ಇದೆ ಮಾವಿನಕಾಯಿ ಮರದ ಕೆಳಗಡೆ ಕೂತ್ಕೊಂಡ್ರು ಸಹ ಹಣ್ಣು ಅನ್ನೋದು ಬೀಳೋದಿಲ್ಲ. ಹಾಗೆ ನಮಗೆ ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ರೂಪ ಆಗಬೇಕು ಅಂದ್ರೆ ಜೀವ ಏನ್ ಮಾಡ್ಕೋಬೇಕು? ಸಾಧನೆ ಮಾಡಿಕೊಳ್ಳಬೇಕು. ಇದನ್ನ ಚೆನ್ನಾಗಿ ಕೇಳಬೇಕು, ಅನುಭವಿಸಬೇಕು, ನಾವು ಕಲಿತುಕೊಳ್ಳಬೇಕು. ಅಂದರೆ ಜೀವನ ಸಾಧನೆ ಹೇಗಿರಬೇಕು? ಪ್ರತಿ ಜೀವರು ತಮ್ಮ ಶತಶಃ ಯೋಗ್ಯತಾ ಅಂದ್ರೆ 100% ಎಫರ್ಟ್ ಹಾಕೋದು, ಅದೇ ಪ್ರಯತ್ನ ಅನ್ನೋದು. ನಾವು 1%, 2%, 99% ನೀವು ಎಫರ್ಟ್ ಹಾಕಿದ್ರು ಸಹ ಅದು ಎಫರ್ಟ್ ಹಾಕಿದಂತೆ ಅಲ್ಲ. ಯಾಕಪ್ಪ ಇಷ್ಟು ಕಟುವಾಗಿ ಹೇಳ್ತೀರಾ? 100% ನಾವು ಹಾಕಕ್ಕಾಗತ್ತೇನು ಅಂತ ಹೇಳಿದ್ರೆ ಆಗತ್ತೆ. ನೋಡಿ, ಒಂದು ವಿಶ್ವವಿಖ್ಯಾತವಾದ ಕ್ರೀಡೆ ಮಾಡ್ತಾ ಇರ್ತಾರೆ, ಒಲಿಂಪಿಕ್ ಗೇಮ್ಸ್ ಅಲ್ಲಿ. ಅವರು ಎಷ್ಟು % ಎಫರ್ಟ್ ಹಾಕಿರ್ತಾರೆ? ಅವರ ಯೋಗ್ಯತಾನುಸಾರ 100% ಹಾಕಿರ್ತಾರೆ. ಆಗಲೇ ಅವರಿಗೆ ವಿಶ್ವವಿಖ್ಯಾತವಾದ ಒಂದು ಪದಕ ದೊರಕೋದು. ಅದರಲ್ಲೂ ಸಹ ಪ್ರಥಮ, ಮಧ್ಯಮ ಮತ್ತು ಅಧಮ ಅಂತ ಹೇಳಿ 3 ರೀತಿಯಲ್ಲಿ ಕೊಡ್ತಾರೆ. ಸಾಧ್ಯದಿಂದ ನೀವು ಮೋಕ್ಷದಲ್ಲಿ ಬರಬೇಕಾದಾಗ ನಾವು ಉತ್ತಮವಾದ ಎಫರ್ಟ್ 100% ಎಫರ್ಟ್ ಹಾಕಲೇಬೇಕು. ಇದನ್ನು ಇನ್ನೊಂದು ರೀತಿಯಲ್ಲಿ ನೀವು ನೋಡಬಹುದಾದ ಆಸ್ಕರ್ ಅವಾರ್ಡ್ ಅಂತ ಹೇಳ್ತೀವಿ. ಇದು ಸಹ ಯಾವುದೋ ಒಬ್ಬ ಪುರುಷ ನಿಮಿತ್ತವಾಗಿದ್ದರೂ ಸಹ ನಿಮ್ಮ ಉದಾಹರಣೆಗೆ ತಿಳಿದುಕೊಳ್ಳಿ. ಆಸ್ಕರ್ ಅವಾರ್ಡ್ ಅಂತ ಯಾರಿಗೆ ಕೊಡ್ತಾರೆ? ಇಡೀ ಪ್ರಪಂಚದಲ್ಲಿ ಯಾರೂ ಮಾಡಲಾಗದ ಕೆಲಸವನ್ನ ಮಾಡಿದವರಿಗೆ ಕೊಡ್ತಾರೆ. ಅದು ಹೇಗೆ ಅವರಿಗೆ ಸಾಧ್ಯವಾಯಿತು? ಅವರು 100% ಎಫರ್ಟ್ ಹಾಕಿದ್ದರಿಂದ. ಇಂತಹ ಸಾಧನೆ ಪ್ರತಿಯೊಬ್ಬ ಮೋಕ್ಷಯೋಗ್ಯ ಜೀವ ಮಾಡಲೇಬೇಕು, ತಿಳ್ಕೊಳ್ಳಿ. ಅಂದರೆ ಪ್ರತಿಯೊಬ್ಬರು ವಿಶ್ವವಿಖ್ಯಾತ ಮೆಡಲ್ ಪಡೆಯಲೇಬೇಕು, ಆಸ್ಕರ್ ಅವಾರ್ಡ್ ಪಡೆಯಲೇಬೇಕು. ಎಲ್ಲಿ ತನಕ ನಿಮಗೆ ಈ ಅರ್ಹತೆ ಸಿಗಲಿಲ್ಲ, ಮಾಡಲಿಲ್ಲ, ನೀವು ಮೋಕ್ಷಕ್ಕೆ ಅರ್ಹರು ಆಗೋದಿಲ್ಲ. ಮೋಕ್ಷ ಎಂಬತಕ್ಕಂಥದ್ದು ಏನು? ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ? ಅದು ಅನಂತ ಕಾಲಕ್ಕೂ ಅನಂತ ಸುಖವನ್ನು ಕೊಡತಕ್ಕಂಥ ಅತ್ಯಂತ ಅತಿ ಉನ್ನತವಾದ ಪದವಿ. ಅದನ್ನು ಹೊಂದಬೇಕು ಅಂದ್ರೆ ನಾವು ಕಾಟಾಚಾರಕ್ಕೆ ಸಿಗತ್ತೇನು? ನಮ್ಮ ಪ್ರಯತ್ನ ಏನೂ ಇಲ್ಲದೆ ನಡೆಯುತ್ತೇನು? ನಾವು ಯಾಕೆ ಇದನ್ನು ಯೋಚನೆ ಮಾಡೋದಿಲ್ಲ? ಆದ್ರಿಂದ ಜೀವನ ಯೋಗ್ಯತಾ ಅದೇ ಉಚ್ಚ ಮಟ್ಟದಲ್ಲಿರಬೇಕು. ಆಗ ಮಾತ್ರ ಭಗವಂತ ನಮಗೆ ಅನುಗ್ರಹಿಸುತ್ತಾನೆ. ಇಂತಹ ಸಾಧನೆ ಮಾಡೋಕ್ಕೋಸ್ಕರವಾಗಿ ಮೋಕ್ಷ ಯೋಗ್ಯ ಜೀವಿ ಮಾಡಲೇಬೇಕು ಅಂತ ಹೇಳಿ ಭಗವಂತ ಏನ್ ಮಾಡ್ತಿದ್ದಾನೆ? ದಾಸರಿ ಇದನ್ನು ಇನ್ನೊಂದು ಕಡೆ ಹೇಳಿದ್ದಾರೆ. 1013 ಜನ್ಮ ನರರಿಗೆ, 10,113 ಜನ್ಮ ಇನ್ನೂ ಉತ್ತಮರಿಗೆ ಅಂತ ದಾಸರು ಬೇರೆ ಬೇರೆ ಸುಳಾದಿಗಳಲ್ಲಿ ಹೇಳಿದ್ದಾರೆ. ಯಾಕಿದೆ ಹೇಳಿದ್ದಾರೆ ಅಂದ್ರೆ, ಯಾರಿಗೆ ಹರಿಸರ್ವೋತ್ತಮತ್ವ ಜ್ಞಾನ ಅತಿ ನಿಶ್ಚಯವಾಗಿ ತಿಳಿದು ಅನುಭವಿಸುತ್ತಾ ಇರ್ತಾರೋ, ಯಾರು ಜೀವೋತ್ತಮ ಎಂಬತಕ್ಕಂಥದ್ದು ಶಾಸ್ತ್ರ ರೀತಿ ತಿಳಿದು ಅನುಭವಿಸಿ ಪರರಿಗೂ ಹೇಳೋ ರೀತಿಯಲ್ಲಿ ಇರ್ತಾರೋ, ಅವರ ಯೋಗ್ಯತಾ ಪೂರ್ಣ ತಿಳಿದು ಅನುಭವಿಸುತ್ತಾ ಯಾರಿರ್ತಾರೋ ಅವರಿಗೆ ಈ 1013 ಜನ್ಮ, 10,113 ಜನ್ಮ ಬ್ರಾಹ್ಮಣನಾಗಿ ವಿಪ್ರರಾಗಿ ಭಗವಂತ ಆರಾಧನೆ ಮಾಡಲಿಕ್ಕೆ ಸಾಮರ್ಥ್ಯ ಹೊಂದುತ್ತಾರೆ. ಇದರಲ್ಲೂ ಸಹ ಆ 1000 ಜನ್ಮ ಅಥವಾ 10,000 ಜನ್ಮ ಅಂತ ಏನಿದೆ ಅದು ಸದಾಚಾರವಾಗಿದ್ದು ಶಾಸ್ತ್ರದಲ್ಲಿ ಅತಿ ಉನ್ನತ ಮಟ್ಟದಲ್ಲಿ ಅನುಭವಕ್ಕೆ ಬರುವಂತೆ ಶಾಸ್ತ್ರ ಅಧ್ಯಯನ ಮಾಡತಕ್ಕದ್ದೇ ಆಗಿದೆ. ಅದೇ ನಿಜವಾದ ತಪಸ್ಸು. ಪ್ರವಚನ, ಪಾಠ, ತನಗೆ ತಾನೇ ಹೇಳಿಕೊಳ್ಳುವುದು ಇದೇ ಮುಖ್ಯ ಪಾಠ. ಪರರಿಗೆ ಬೋಧಿಸುವುದು ಪಾಠ ಅಲ್ಲ, ಮೊಟ್ಟ ಮೊದಲಿಗೆ ನಾವು ಹೇಳಿಕೊಳ್ಳೋದೇ ಪಾಠ. ನಮಗೆ ನಾವು ಪಾಠ ಕಲಿಬೇಕು. ಅದು ವೇದವ್ಯಾಸರ ಗ್ರಂಥದ ಮೂಲಕ ಕಲಿಬೇಕು. ಇನ್ನ 113 ಜನ್ಮ ಅಥವಾ 13 ಜನ್ಮದಲ್ಲಿ ಏನು ಹೇಳ್ತಾರಂದ್ರೆ, ಇನ್ನು 10 ಜನ್ಮ ಅಥವಾ 100 ಜನ್ಮದಲ್ಲಿ ಅತ್ಯಂತ ವೈರಾಗ್ಯವನ್ನು ಸಂಪಾದನೆ ಪಡೆದುಕೊಳ್ಳಬೇಕು. ತನ್ನ ಶರೀರದಲ್ಲಿ
100ಕ್ಕೆ 99 ಭಾಗ ಅಭಿಮಾನವನ್ನು ಬಿಟ್ಟಿರಬೇಕು. ಇದೇ ದೊಡ್ಡ ಅರ್ಹತೆ. ಅಭಿಮಾನವನ್ನು ನೀವು ಎಷ್ಟು ಕಡಿಮೆ ಮಾಡಿಕೊಳ್ತೀರೋ ಆಗ ಮಾತ್ರ ನೀವು ಅಧಿಕಾರಿಗಳಾಗ್ತೀರಾ. ಇಲ್ಲದೆ ಹೋದರೆ ಯಾವ ಶಾಸ್ತ್ರ ಓದಿದರೂ ಏನೂ ಉಪಯೋಗವಿಲ್ಲ. ಸದಾಚಾರಿಗಳಾಗಿರಬೇಕು. ಇಂದ್ರಿಯದಲ್ಲಿ ನಿಗ್ರಹವನ್ನು ಸಂಪಾದನೆಯಾಗಿರಬೇಕು. ಯಾರು ತಮ್ಮ ಇಂದ್ರಿಯಗಳಲ್ಲಿ ಗುಹ್ಯೇಂದ್ರಿಯ ಅಥವಾ ನಾಲಿಗೆಯಲ್ಲಿ ಅಥವಾ ಮಾತಿನಲ್ಲಿ ಕಣ್ಣಿನಲ್ಲಿ ಯಾವುದೇ ಇಂದ್ರಿಯದಲ್ಲಿ ಲೋಲುಪತೆಯನ್ನು ಉಂಟು ಮಾಡಿಕೊಂಡಿದ್ರೆ ನೀವು ಶಾಸ್ತ್ರಕ್ಕೆ ಅನರ್ಹರು. ಈ ಜನ್ಮ ನಿಮ್ದು ವ್ಯರ್ಥ ಜನ್ಮ ಅಂತ ತಿಳ್ಕೊಳ್ಳಿ. ಆದ್ದರಿಂದ 113 ಅಥವಾ 13 ಜನ್ಮಗಳಲ್ಲಿ ಏನಪ್ಪಾ ಅಂದರೆ ಅತ್ಯಂತ ವಿರಕ್ತರು ಮತ್ತು ವಿನಯಶೀಲರು ಮತ್ತು ಸದಾಚಾರಿಗಳು. ಇದು 3ರಿಂದ ಭಗವಂತ ನಮಗೆ ಟೂಲ್ ಅಂದರೆ ದೇಹವನ್ನು ಕೊಟ್ಟಿರ್ತಾನೆ. ಅದೇ ಕೇವಲ ಸಾಧನೆಗೆ ಕೊಟ್ಟಿರ್ತಾನೆ ಹೊರತು ಭೋಗಕ್ಕಾಗಿ ಕೊಟ್ಟಿರುವುದಿಲ್ಲ. ನಿಮ್ಮ ಭೋಗ ಏನಿದ್ರು ಮೋಕ್ಷದಲ್ಲಿ. ಆದ್ದರಿಂದ ಇದನ್ನು ಈಗಲೇ ನಮಗೆ ಭೋಗ ಬೇಕು ಅಂದರೆ ನಿಮ್ಮ ಮೋಕ್ಷ ಬೇಡ ಅಂತ ಅರ್ಥ. ನೀವು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಬೇಕು ಅಂದರೆ ಸತತವಾಗಿ ಪ್ರಯತ್ನ ಮಾಡಬೇಕು. ಪರೀಕ್ಷೆಯ ನಂತರ ಫಲಿತಾಂಶ ಬಂದ ಮೇಲೆ ನೀವು ಸಂತೋಷವನ್ನು ಅನುಭವಿಸಬಹುದು. ಮೊದಲೇ ನಿಮಗೆ ಸಂತೋಷ ಬೇಕು ಅಂದರೆ ಜೀವನವಿಡೀ ದುಃಖ ಆಗತ್ತೆ ಎಂಬತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪದಸ್ಪರ್ಶವಾಗಿ ತಳಸ್ಪರ್ಶವಾಗಿ ತಿಳಿದಿರತಕ್ಕಂಥ ಸತ್ಯಾಂಶ. ಇದರಂತೆ ಜೀವನ ರಂಗದಲ್ಲೂ ಸಹ ನೀವು ಎಷ್ಟು ಘನತೆಯಿಂದ ಇರ್ತೀರೋ, ವೈರಾಗ್ಯದಿಂದ ಇರ್ತೀರೋ ಅದು ಮಾತ್ರ ಸಾಧ್ಯವಾಗುತ್ತೆ. ಆದ್ದರಿಂದ ಈ ಸಾಧನೆ ಎಂಬತಕ್ಕಂಥ ಶ್ರೇಷ್ಠ ಮಟ್ಟಕ್ಕೆ ಹೋಗಬೇಕಾದಾಗ ಮೋಕ್ಷ ಸಾಧನೆಗೆ ವೈರಾಗ್ಯ, ಭಕ್ತಿ, ಜ್ಞಾನ ಇದು 3 ಅತಿ ಉತ್ತಮವಾದದ್ದು. ಇದು ಯಾರಿಂದ ತಿಳ್ಕೊಳ್ಳಬೇಕು? ವೇದವ್ಯಾಸರು ನಮಗೆ ಜಡಭರತರನ್ನು ಉದಾಹರಿಸಿದ್ದಾರೆ. ಯಾರು ಜಡಭರತರಂತೆ ನಿಮ್ಮ ಶರೀರವು ಭಗವಂತನಿಗೆ ಅರ್ಪಿಸಿರ್ತಾರೋ ಅದು ಪ್ರಪ್ರಥಮ ಎಂದು ತಿಳಿದುಕೊಳ್ಳಿ. ಯಾರು ಪ್ರಹ್ಲಾದನಂತೆ ಎಲ್ಲ ತರಹ ಎದುರು ಪಕ್ಷದ ಆಟಗಳಿಗೆ ಒಟ್ಟುಕೊಳ್ಳುತ್ತಾರೋ ಇದು 2ನೇದು ಅಂತ ತಿಳ್ಕೊಳ್ಳಿರಿ. 3ನೇದಾಗಿ ಧ್ರುವ ಕೇವಲ ತನ್ನ ಇನ್ನು 5 ವರ್ಷದಲ್ಲಿ ಸಹ ನಿಶ್ಚಲ ಭಕ್ತಿಯಿಂದ ಭಗವದ್ ಆರಾಧನೆ ಮಾಡಿದ. ಇದು 3 ಜನ ನಾವು ತಿಳ್ಕೊಂಡಾಗ, ನಮ್ಮ ಮಾದರಿಯಾಗಿ ತಿಳ್ಕೊಂಡಾಗ ನಮ್ಮ ಸಾಧನೆಯ ಮಟ್ಟ ಹೇಗಿರಬೇಕು ಎಂಬತಕ್ಕಂಥದ್ದು ನಾವು ತಿಳ್ಕೊಳ್ಬಹುದು. ನಾವು ಜಡಭರತನ ಕಥೆಯನ್ನು ಕೇಳಿದು ಪುಸ್ತಕ ಮುಚ್ಚಿ ಕುಳಿತೆವು, ನಮ್ಮಂತೆ ನಾವು ಮಾಡ್ಕೊಂಡು ಹೋದವು. ಪ್ರಹ್ಲಾದ ಚರಿತ್ರೆ ಕೇಳಿದವು, ಗಲ್ಲ ಹೊಡೆದುಕೊಂಡವು, ಮತ್ತೆ ನಮ್ಮ ದಾರಿಯಲ್ಲೇ ನಾವು ನಿಂತು. ಧ್ರುವನ್ ಚರಿತ್ರೆ ಕೇಳಿದವು, ಅಯ್ಯೋ ಪಾಪ ಅಂತ ಲೊಚ್ಚುಗೊಟ್ಟವು, ನಮ್ಮ ಭಾಗಗಳಲ್ಲೇ ನಾವು ಹೋದವು. ಇದು ನೀವು ಜಡಭರತನ ಕಥೆ ಕೇಳಿದ್ರಿಂದ, ಪ್ರಹ್ಲಾದನ ಕಥೆ ಕೇಳಿದ್ರಿಂದ, ಧ್ರುವನ ಕಥೆ ಕೇಳಿದ್ರಿಂದ ಅವನನ್ನು ನೀವು ಅನುಕರಣೆ ಮಾಡಲಿಲ್ಲ ಅಂದರೆ, ಅನುಸರಿಸಲಿಲ್ಲ ಅಂದರೆ ಏನೂ ಪ್ರಯೋಜನವಿಲ್ಲ. ನಿಮ್ಮ ಅನಿಸಿಕೆ, ಗಲ್ಲ ಹೊಡೆಯುವಿಕೆ, ಲೊಚ್ಚಂತ ಮಾಡ್ಕೊಂಬೋದು ಅವರಿಗೆ ಏನೂ ಸಂತಾಪವನ್ನು ಸೂಚಿಸಂತೆ ಆಗುವುದಿಲ್ಲ. ಅವರು ಹೇಳಿರುವುದು ನಿಮ್ಮ ಮೋಕ್ಷದ ಮಾರ್ಗಕ್ಕೋಸ್ಕರವಾಗಿ ಸಾಧನೆ ಹೇಗೆ ಮಾಡಬೇಕು ಎಂಬತಕ್ಕಂಥ ಪ್ರಾಕ್ಟಿಕಲ್ ಮಾಡಿ ತೋರಿಸಿರ್ತಾರೆ. ನಾವು ಇದನ್ನ ಇಂದಿಗೂ ಎಂದಿಗೂ ಇನ್ನೂ ಸ್ವೀಕರಿಸಿಲ್ಲ. ಆದ್ದರಿಂದ ಮೋಕ್ಷಕ್ಕೆ ಪ್ರಯತ್ನವನ್ನೇ ನಾವು ಇನ್ನೂ ಮಾಡಿಲ್ಲ. ಆದರೆ ನಮಗೆ ಇಷ್ಟ ಪ್ರಾಪ್ತಿ ಬೇಕು, ಅನಿಷ್ಟ ನಿವೃತ್ತಿ ಆಗಬೇಕು. ಇದು ಹೇಗೆ ಸಾಧ್ಯವಾಗುವುದು? ನೀವೇ ಯೋಚನೆ ಮಾಡಿ. ಪ್ರತಿ ವಿಧಿ ನಿಷೇಧಗಳು ಒಂದು ಎಕ್ಸೆಪ್ಷನ್ಸ್ ಅಂತ ಇದ್ದೇ ಇದೆ. ನಾವು ವಿವಿಧ ರೀತಿಯ ನಿಮ್ಮ ಅನಿಸಿಕೆ, ಗಲ್ಲ ಹೊಡೆಯುವಿಕೆ, ಲೊಚ್ಚಂತ ಮಾಡ್ಕೊಂಬೋದು ಅವರಿಗೆ ಏನೂ ಸಂತಾಪವನ್ನು ಸೂಚಿಸಂತೆ ಆಗುವುದಿಲ್ಲ. ಅವರು ಹೇಳಿರುವುದು ನಿಮ್ಮ
ಮೋಕ್ಷದ ಮಾರ್ಗಕ್ಕೋಸ್ಕರವಾಗಿ ಸಾಧನೆ ಹೇಗೆ ಮಾಡಬೇಕು ಎಂಬತಕ್ಕಂಥ ಪ್ರಾಕ್ಟಿಕಲ್ ಮಾಡಿ ತೋರಿಸಿರ್ತಾರೆ. ನಾವು ಇದನ್ನ ಇಂದಿಗೂ ಎಂದಿಗೂ ಇನ್ನೂ ಸ್ವೀಕರಿಸಿಲ್ಲ. ಆದ್ದರಿಂದ ಮೋಕ್ಷಕ್ಕೆ ಪ್ರಯತ್ನವನ್ನೇ ನಾವು ಇನ್ನೂ ಮಾಡಿಲ್ಲ. ಆದರೆ ನಮಗೆ ಇಷ್ಟ ಪ್ರಾಪ್ತಿ ಬೇಕು, ಅನಿಷ್ಟ ನಿವೃತ್ತಿ ಆಗಬೇಕು. ಇದು ಹೇಗೆ ಸಾಧ್ಯವಾಗುವುದು? ನೀವೇ ಯೋಚನೆ ಮಾಡಿ. ಪ್ರತಿ ವಿಧಿ ನಿಷೇಧಗಳು ಒಂದು ಎಕ್ಸೆಪ್ಷನ್ಸ್ ಅಂತ ಇದ್ದೇ ಇದೆ. ನಾವು ವಿವಿಧ ರೀತಿಯ ಕಾರ್ಯಗಳನ್ನ ಮಾಡಿದಾಗ ಇವರು ಅತಿ ಮಾನುಷ ಕ್ರಿಯೆ ಮಾಡಿದ್ರು ಅಂತ ನಾವು ಹೇಳ್ಕೋತೀವಿ. ಅವ್ರ ಎಕ್ಸೆಪ್ಷನ್ ಅಪ್ಪ ಅಂತ. ನೋಡಿ, ಆ ಎಕ್ಸೆಪ್ಷನ್ ಅಲ್ಲಿ ನೀವಾಗಬೇಕು. ಎಂದಿಗೆ ನೀವು ಎಕ್ಸೆಪ್ಷನ್ ನಿಮಗೆ ಆಗಲಾರದನ್ನು ಸಾಧಿಸಕ್ಕೆ ನಿಮ್ಮನ್ನು ಶಕ್ಯವಾಯಿತೋ ಆಗ ಮಾತ್ರ ನೀವು ಅಧಿಕಾರಿಗಳು ಅಂತ ತಿಳ್ಕೊಳ್ಳಿ. ಅತಿ ಸುಲಭವಾಗಿದ್ದು ಮಾಡಿಕೊಂಡ್ರೆ ಇನ್ನೂ 100 ಜನ್ಮ 1000 ಜನ್ಮ ಆದಮೇಲೆ ನನಗೆ ಅದು ಸಾಧ್ಯವಾಗತ್ತೆ ಅಂತ ತಿಳ್ಕೊಳ್ಳಿ. ಪ್ರತಿ ವಿಧಿ ನಿಷೇಧಗಳ ಎಕ್ಸೆಪ್ಷನ್ ರೂಲ್ಸ್ ಯಾಕಪ್ಪ ಇದೆ ಅಂದ್ರೆ, ಅದು ಅತಿ ಉತ್ತಮ ವಿದ್ಯಾರ್ಥಿ, ಉದಾಹರಣೆಗೆ ಒಬ್ಬ ಪಾಸ್ ಹೋಲ್ಡರ್, ಸೆಕೆಂಡ್ ಕ್ಲಾಸ್, ಫಸ್ಟ್ ಕ್ಲಾಸ್ ರ್ಯಾಂಕ್ ಹೋಲ್ಡರ್. ಆ ಪಾಸ್ ಹೋಲ್ಡರ್ ಏನ್ ಮಾಡ್ತಾರೆ, ಅವನಿಗೆ ಎಷ್ಟು ಮಾರ್ಕೋ 35 ಮಾತ್ರ ನೋಡ್ತಾ ಇರ್ತಾನೆ, ಆದ್ರೆ ಅದು ಸಾಕಾಗಲ್ಲ. ರ್ಯಾಂಕ್ ಹೋಲ್ಡರ್ ಏನ್ ಮಾಡ್ತಾನೆ, ಯಾವ್ದು ಪರೀಕ್ಷೆ ಯಾವ ಕೇಳಿರ್ತಕ್ಕಂಥ ಎಲ್ಲದಕ್ಕೂ ಉತ್ತರ ಬರೀಕೆ ಸಾಮರ್ಥ್ಯ ಹೊಂದಿರ್ತಾನೆ. ಅವ್ರಿಗೆ ಎಕ್ಸೆಪ್ಷನ್ ಅಂತ ಹೇಳಿ ಇದನ್ನ ಬಿಡಿ, 10ರಲ್ಲಿ 3 ಮಾತ್ರ ಹೇಳಿ ಅಂದ್ರೆ 10ರಲ್ಲಿ 10 ಬರೆಯತಕ್ಕಂಥ ಸಾಮರ್ಥ್ಯ ಉಳ್ಳವನೇ ರ್ಯಾಂಕ್ ಆಗೋನು. ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ, ನಮ್ಮ ಶಾಲಾ ವಿಧಿಗಳಲ್ಲಿ ನಾವು ತಿಳ್ಕೊಳ್ಳಬಹುದು. ಇದೇ ಶಾಸ್ತ್ರದಲ್ಲಿ ಇರತಕ್ಕಂಥದ್ದು. ನಾವು ಎಲ್ಲರೂ ರ್ಯಾಂಕ್ ಹೋಲ್ಡರ್ ಆಗಲೇಬೇಕು, ಅದೇ ಮೋಕ್ಷ ಎಂಬತಕ್ಕಂಥದ್ದು. ಇದು ಹೇಗೆ ಸಾಧ್ಯವಾಗುತ್ತದೆ? ಅದನ್ನ ಭಗವಂತ ಒಂದು ಈ ಉಸಿರಾಟದಿಂದ ಭಗವಂತ ತೋರಿಸಿದ್ದಾನೆ. ಉದಾಹರಣೆಗೆ ಉಸಿರಾಟ ನೋಡಿ, ಇದರಲ್ಲಿ ನಿಮ್ಮ ಪ್ರಯತ್ನ ಏನಿದೆ ಹೇಳಿ? ಯಾಕೆ ನಿಮ್ಮ ಪ್ರಯತ್ನವನ್ನು ಭಗವಂತ ಅಪೇಕ್ಷೆ ಮಾಡಲಿಲ್ಲ? ನೀವಿನ್ನು ಯೋಗ್ಯರಾಗಿಲ್ಲ. ಆದ್ದರಿಂದ ಇಂತಹ ಯೋಗ್ಯತೆ ಅತ್ಯಂತ ಶ್ರೇಷ್ಠವಾದ ವಾಯುದೇವರಿಗೆ ಕೊಟ್ಟು ಅವರ ಮೂಲಕ ಸಕಲ ಜೀವರಲ್ಲಿ ನಿಂತು ಉಸಿರಾಟವನ್ನು ನಡೆಯುತ್ತಿದೆ. ಇದು ಯಾರು ಮಾಡಿದ ಅನುಗ್ರಹ? ಭಗವಂತ ನಮಗಾಗಿ ವಾಯುದೇವರು ನಿಯಮಿಸಿ ಮಾಡಿರತಕ್ಕಂಥ ಅನುಗ್ರಹ. ಯಾತಕ್ಕೋಸ್ಕರ ಈ ಅನುಗ್ರಹ ಮಾಡಿದ? ಒಂದು ದಿನ ನಾವು ವಾಯುವನ್ನು ನಾವು ಬಂಧಿಸಿ ವಾಯುದೇವರ ಸಂಪ್ರೀತಿ ಗಳಿಸಿಕೊಂಡು ಭಗವಂತನ ಸಂಪ್ರೀತವನ್ನು ಗಳಿಸಿಕೊಳ್ಳಬೇಕು ಎಂಬತಕ್ಕಂಥ ಮಾರ್ಗ. ಈ ಮಾರ್ಗಕ್ಕೆ ಹೋಗಕ್ಕೆ 100 ವರ್ಷ, 1000 ವರ್ಷ, ಲಕ್ಷ ಜನ್ಮಗಳು ಬೇಕಾಗುತ್ತದೆ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಏನು? ನಾವು ಪ್ರತಿದಿನ 100, 100, 1000 ಕ್ರಿಯೆಗಳನ್ನು ಮಾಡ್ತೀವಿ. ಎಲ್ಲಾ ಕ್ರಿಯೆಗಳ ಮಧ್ಯದಲ್ಲಿ ಕ್ರಿಯೆ ಉಸಿರಾಟ ಎಂಬತಕ್ಕಂಥದ್ದು ನಡೀತಾನೆ ಇರುತ್ತೆ. ಉಸಿರಾಟ ಇಲ್ಲದೆ ಹೋದ್ರೆ ಯಾವ ಕ್ರಿಯೆಯೂ ನಮ್ಮನ್ನು ಮಾಡೋಕ್ಕಾಗೋದಿಲ್ಲ. ತೇನ ವಿನ ತೃಣನಪಿ ಚಲತಿ ಎಂಬಂತೆ ಒಂದು ಉಸಿರಿಲ್ಲ ಅಂದ್ರೆ ನಾವು ಒಂದು ತೊಟ್ಟು ನೀರು ಕುಡಿಯಕ್ಕೆ ಸಾಧ್ಯವಿಲ್ಲ, 1 ಗ್ರಾಂ ಪದಾರ್ಥವನ್ನು ಎತ್ತಕ್ಕೆ ಸಾಧ್ಯವಿಲ್ಲ, ನಮ್ಮ ಕೈ ಕಾಲು ಕಣ್ಣು ಬಿಡುವುದಕ್ಕೂ ಸಾಧ್ಯವಿಲ್ಲ. ಇಷ್ಟ ಪರಾಧೀನ ವ್ಯವಸ್ಥೆ ಆಗತ್ತೆ ಯಾವಾಗ ನಾವು ಉಸಿರನ್ನೇ ನಾವು ಬಿಟ್ಟು ಬಿಟ್ಟಾಗ. ಅಂದ್ರೆ ನಮ್ಮ ಇಡೀ ಜೀವಾಳ ಯಾವುದು? ಉಸಿರಾಟ. ಈ ಉಸಿರಾಟ ಆಡಕ್ಕೆ ನಮಗೆ ಯೋಗ್ಯತೆ ಇಲ್ಲದೆ ಇರೋದ್ರಿಂದ ನಮ್ಮಲ್ಲೇ ನಮ್ಮಲ್ಲಿ ಉತ್ತಮರಾದ ಅಂದರೆ ಜೀವೋತ್ತಮರಿಂದ ಈ ಕಾರ್ಯ ನಡೆಯುತ್ತಿದೆ. ಇದಕ್ಕೆ ಏನು ಹಿನ್ನೆಲೆ ಏನಿದೆ ಅಂದರೆ, ನಮಗೆ ಯಾವುದು ಅತಿ ಇಷ್ಟವೋ ಅದು ನಮಗೆ ಶ್ರಮವನ್ನು ತರಿಸೋದಿಲ್ಲ. ಅಂದ್ರೆ ಅರ್ಥ, ನಾವು ಉಸಿರಾಟ ಯಾತಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ಅದು ನಾವಿನ್ನೂ ಇಷ್ಟ ಮಾಡಿಕೊಂಡಿಲ್ಲ. ಭಗವಂತನೇ ಮಾಡ್ತಾ ಇದ್ದಾನೆ ಎಂಬತಕ್ಕಂಥ ಅತಿ ಉತ್ಕೃಷ್ಟ ಪ್ರಜ್ಞೆ ಯಾವಾಗ ಬರುತ್ತೆ ಆವಾಗ ಉಸಿರಾಟವು ಸಹಜ ಕ್ರಿಯೆ ಆಗತ್ತೆ. ಅದು ವಾಯುದೇವರು ಅನುಭವಿಸುತ್ತಿರುವುದು, ಲಕ್ಷ್ಮಿ ಅನುಭವಿಸುತ್ತಿರುವುದು. ಈ ಸ್ಥಿತಿ ತಲುಪಲು ಅನಂತ ಜೀವರುಗಳಿಗೆ ಅನೇಕ ಲಕ್ಷ ವರ್ಷಗಳು ಬೇಕಾಗುತ್ತೆ. ಇದನ್ನು ಎಂದು ನಾವು ತಿಳಿಬೇಕು, ಎಂದೆಂದೂ ತಿಳಿಯಲೇಬೇಕು. ಈ ಹಂತವನ್ನು ನಾವು ತಲುಪಲೇಬೇಕು.
ಇದೆಲ್ಲವನ್ನು ಕ್ರೋಢೀಕರಿಸಿ ಪುರಂದರದಾಸರು ಹೇಳಿದ್ದಾರೆ. ದೇವ ಅಂದೇನು? ದಿವಕ್ರೀಡಾಯಾಮ್. ದಿವಕ್ರೀಡಾಯಾಮ್ ಅಂದ್ರೆ ಏನರ್ಥ? ಯಾರು ತಮ್ಮ ಯಾವ ಕೆಲಸ ಮಾಡ್ತಾ ಇದ್ದಾರಲ್ಲ ಇಷ್ಟವಾಗಿ ಮಾಡ್ತಾ ಇದ್ದಾರೆ, ಅದರಲ್ಲಿ ಯಾವ ಶ್ರಮ ಇಲ್ಲದೆ ಮಾಡ್ತಾ ಇದ್ದಾರೆ. ನೋಡಿ, ಪ್ರಪಂಚದಲ್ಲಿ ನೀವು ಯಾವುದೇ ಕೆಲಸ ಮಾಡಿ ಯಾವುದೇ ಶ್ರಮದಿಂದ ಮಾಡಿದರೆ ಫಲ ಮಧ್ಯಮ ಫಲ. ಏನೂ ಶ್ರಮವಿಲ್ಲದೆ ಮಾಡತಕ್ಕಂಥ ಸ್ಥಿತಿ ನೀವು ತಲುಪಿದಾಗ ಮಾತ್ರ ಅದು ಉತ್ತಮ ಫಲ ಅನಿಸುತ್ತೆ. ಉದಾಹರಣೆಗೆ ನಾವು ಉಸಿರಾಟ ಅಂತ ಹೇಳಿದ್ದೀನಿ. ಇದರಂತೆ ನೀವು ಉದಾಹರಣೆಗಳನ್ನು ಬೇಕಾದ ಉದಾಹರಣೆ ನೀವು ತಗೊಳ್ಳಿ. ಇದನ್ನ ಪುರಂದರದಾಸರು ದೇವ ಎಂಬತಕ್ಕಂಥ ಶಬ್ದದಿಂದ ಹೇಳಿದ್ದಾರೆ. ಇದರಲ್ಲಿ ಉತ್ತಮವಾಗಿರ್ತಕ್ಕಂಥವ್ರು ಯಾರು? ವಾಯುದೇವರು. ಆದ್ದರಿಂದ ದೇವ ಶಬ್ದ ವಾಯುದೇವರಿಗೆ ವಾಯುದೇವ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಅವನು ಕ್ರೀಡಾ ಪ್ರತಿಯೊಬ್ಬರು ನಿಂತುಕೊಂಡು ನಮ್ಮಲ್ಲಿ ಉಸಿರಾಟವನ್ನು ಮಾಡ್ತಾ ಇದ್ದಾರೆ. ಜೀವ ಸಮೂಹ ಸೃಷ್ಟಿಗೆ ಬರುವುದು ಅಂದರೆ ಅನಂತ ಕ್ರಿಯೆಗಳು ಮಾಡಬೇಕಾಗತ್ತೆ. ನೋಡಿ, ನಮಗೆ ನಾವು ಹುಟ್ಟುಬಿಟ್ಟಿದ್ದೀವಿ. ನಾವು ಹುಟ್ಟಕ್ಕೆ ಮುಂಚಿತವಾಗಿ ಎಷ್ಟು ಕೋಟ್ಯಾಂತರ ವರ್ಷಗಳು ಬೇಕಾಗಿತ್ತು ಈ ಸ್ಥಿತಿಗೆ ಬರೋಕ್ಕೆ. ಇದರ ಒಂದು ಇಂಚು, ಒಂದು ಕಣ ಅದರ ಪರಿಜ್ಞಾನವು ನಮಗಿಲ್ಲ. ನಾವು ಎಲ್ಲವನ್ನು ಬಳಸ್ಕೊಳ್ತಾ ಇದ್ದೀವಿ, ಉಪಯೋಗಿಸ್ಕೊಳ್ತಾ ಇದ್ದೀವಿ. ಅದರ ಹುಟ್ಟೆ ನಮಗೆ ತಿಳಿದಿಲ್ಲ. ಇದನ್ನು ಹುಟ್ಟಿಸಿದವರು ಯಾರು? ಭಗವಂತ ವಾಯುದೇವರ ಮೂಲಕ, ಅಂದರೆ ಬ್ರಹ್ಮಾಂಡದ ಮೂಲಕ, ಬ್ರಹ್ಮದೇವರ ಮೂಲಕ ಮಾಡಿಸಿದ್ದಾನೆ. ಇದು ಯಾರಿಗೋಸ್ಕರ ಮಾಡಿದ್ದಾನೆ? ಪ್ರತಿಯೊಬ್ಬ ಜೀವರು ಅವರ ಯೋಗ್ಯತೆಯನ್ನು ತಿಳಿದುಕೊಂಡು ಪ್ರಯತ್ನ ಮಾಡಲಿ. ಈ ಕೆಲವು ಮಣ್ಣನ್ನು ನೀವು ಸೃಷ್ಟಿಸಿ, ಕಲ್ಲನ್ನು ಸೃಷ್ಟಿಸಿ ನೀವು ಮಾಡಿ ಅಂದರೆ ನಿಮ್ಗೆ ಆಗೋದಿಲ್ಲ. ಆದ್ದರಿಂದ ರೆಡಿಮೇಡ್ ಫುಡ್ ಅನ್ನೋ ರೀತಿಯಲ್ಲಿ ಈ ಸಲಕರಣೆಗಳು ನಮಗಾಗಿ ಸೃಷ್ಟಿಸಿದ್ದಾನೆ. ಪ್ರತಿದಿನ ನಾವು ಸೃಷ್ಟಿ ಕಾರ್ಯವನ್ನು ಕೇಳಬೇಕು, ತಿಳಿದುಕೊಳ್ಳಬೇಕು ಅಂತ ಯಾಕೆ ಹೇಳ್ತಾರಂದ್ರೆ, ನಮ್ಮ ಪೂರ್ವಿಕರು ಅಂದರೆ ಬ್ರಹ್ಮಾದಿ ದೇವತೆಗಳು ನಮಗಾಗಿ ಎಷ್ಟು ಪದಾರ್ಥವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅವರ ಅನುಗ್ರಹವನ್ನು ನಾವು ಸಂಪಾದನೆ ಮಾಡ್ಕೋಬೇಕು. ಇಲ್ಲದೇ ಆದರೆ ನಾವು ಕಳ್ಳರಾಗ್ತೀವಿ. ಯಾಕಂದ್ರೆ ನಾವು ಮಾಡಿದ್ದ ವಸ್ತು ಯಾವುದು ಅಲ್ಲ ಇದು, ಅದು ನಾವು ಬಳಸ್ಕೋತಾ ಇದ್ದೀವಿ. ಇದು ಲೋಕದಲ್ಲಿ ನೀವು ನೋಡಬಹುದು. ಯಾವುದೇ ಒಂದು ಸೈಕಲ್ ನೀವು ಬಾಡಿಗೆ ತಗೋಬೇಕು ಅಂತ ದುಡ್ಡು ಕೊಡಬೇಕು. ಹಾಗೆ ನಾವು ದುಡ್ಡು ಅಂದ್ರೆ ಏನು? ಇಲ್ಲಿ ಜ್ಞಾನಪೂರ್ವಕ ನಮಸ್ಕಾರ. ಆ ನಮಸ್ಕಾರ ಮಾಡಿದ್ರೆ ಭಗವಂತ ಸೃಷ್ಟಿಸಿದ, ದೇವತೆಗಳ ಮೂಲಕ ಸೃಷ್ಟಿಸಿದ ಪದಾರ್ಥವನ್ನು ನಾವು ಹಂಚಿಕೊಳ್ಳೋದಕ್ಕೆ, ಉಪಯೋಗಿಸಿಕೊಳ್ಳೋದಕ್ಕೆ ಅಧಿಕಾರಿಗಳಾಗ್ತೀವಿ. ಇಲ್ಲದರೆ ಆಗುವುದಿಲ್ಲ, ಕಳ್ಳರಾಗ್ತೀವಿ. ಸೃಷ್ಟಿ ಸ್ಥಿತಿ ನಿಯಮಾನುಸಾರಿ ನಿರಂತರ ಕ್ರಿಯೆಗಳು ಅನ್ಯ ಅಸಾದೃಶ್ಯ. ನೀವು ಹುಟ್ಟಿದಾಗಿಂದ ಸಾಗುವ ತನಕ ನೀವು ಚಿಂತನೆ ಮಾಡುವುದು ಸಹ ಈ ಸೃಷ್ಟಿಯ ಪ್ರಕ್ರಿಯೆ ಅನ್ನೋದು ಸಂಪೂರ್ಣವಾಗಿ ತಿಳಿಯಕ್ಕೆ ನಿಮ್ಗೆ ಸಾಧ್ಯವಿಲ್ಲ. ಇಷ್ಟು ಅಗಾಧವಾದ ಜ್ಞಾನ ಇದಕ್ಕೆ ಬೇಕಾಗಿದೆ. ಆದ್ದರಿಂದ ಬ್ರಹ್ಮದೇವರೇ ಇದಕ್ಕೆ ಅಧಿಕಾರಿಗಳಾಗಿದ್ದಾರೆ. ಈ ಕಾರ್ಯಗಳು ಭಗವಂತ ಉತ್ತಮ ಜೀವರುಗಳಿಂದ ನಡೆಸುತ್ತಾನೆ. ಇದು ಅವರಿಗೆ ಶ್ರಮರೂಪವಲ್ಲದೆ ಕೇವಲ ಕ್ರೀಡಾರೂಪವಾಗಿರುವಂತಿದೆ. ಆದ್ದರಿಂದ ಅವರನ್ನು ದೇವ ಶಬ್ದದಿಂದ ಹೇಳಿದ್ದಾರೆ ದಾಸರು. ದಿವಕ್ರೀಡಾಯಂ ಎಂಬ ಧಾತು ದೇವ ಶಬ್ದವನ್ನು ಯಾರು ತಮ್ಮ ಅಸಾದೃಶ್ಯ ಕ್ರಿಯೆಗಳನ್ನು ಕ್ರೀಡಾರೂಪವಾಗಿ ನಿರ್ವಹಿಸುವರೋ ಅವರೇ ದೇವ ಶಬ್ದದಿಂದ ಕರೆಯಲ್ಪಡುವುದು. ಒಬ್ಬ ವ್ಯಕ್ತಿಯ ಉಸಿರಾಟದಿಂದ ಸಕಲ ಅಂಗಚೇಷ್ಟೆಗಳು, ಸೇವಿಸುವ ಆಹಾರ ಪದಾರ್ಥಗಳ, ವಾಸಿಸುವ ಮನೆ ಮಠಗಳ ನಿರ್ಮಾಣ ಕರ್ತವ್ಯ ಅದನ್ನರಿತು ಅನಂತ ಸಂಖ್ಯೆಯಲ್ಲಿ ಇದೆ. ಇವೆಲ್ಲವನ್ನು ಆಯಾ ದೇವತೆಗಳಿಗೆ ನಿರ್ವಹಿಸಿ ಅವರ ಮೂಲಕ ತಾನೇ ಆ ದೇವತೆಗಳೊಳಗೆ ನಿಂತು ಪ್ರೇರೇಪಿಸಿ ಪೂರ್ಣ ಮಾಡುತ್ತಿರುವ ಆತ ಎಲ್ಲ ದೇವತೆಗಳಿಂದ ಉತ್ತಮನು. ಅವನನ್ನು ದೇವೋತ್ತಮ ಎಂದು ಕರೆಯುತ್ತಾರೆ. ಆದ್ದರಿಂದ ದೇವ ಎಂದರೆ ಉತ್ತಮ ಜೀವರು, ವಾಯುದೇವರು. ವಾಯುದೇವರಿಂದ ಸೃಷ್ಟಿಯ ಅಸಾದೃಶ್ಯವಾದ ಇತರರಿಗೆ ಮಾಡಲು ಅಶಕ್ಯವಾದ ಕೆಲಸಗಳನ್ನು ಮಾಡುತ್ತಿರುವುದರಿಂದ ಅವರು ದೇವ ಎನಿಸಿಕೊಂಡರು.
ದೇವೋತ್ತಮವಾದ ಭಗವಂತ ಈ ವಾಯುದೇವರೊಳಗೂ ಭಗವಂತನೇ ನಿಂತ ಕೆಲಸ ಮಾಡುವುದರಿಂದ ದೇವರೆಲ್ಲರೂ ಉತ್ತಮ. ನರೋತ್ತಮ ಅಂತ ಹೇಳಿದ್ರೆ ಮನುಷ್ಯರೆಲ್ಲೂ ಉತ್ತಮ ಅಂದ್ರೆ ನಾವು ಕೇವಲ ಪೈಪೋಟಿ ಜೀವನ ನಡೆಸುತ್ತೇವೆ. ಯಾವ ಉತ್ತಮತ್ವ ತಿಳಿಯೋದೇ ಇಲ್ಲ. ನರ ನಿಜವಾಗಿ ನರ ಅಂದರೆ ಜ್ಞಾನಿ ಅಂತ ಅರ್ಥ. ಜ್ಞಾನದಲ್ಲಿ ಹೋಗಬೇಕು ಅಂದ್ರೆ ಇದು ಸಾಧ್ಯವೇ ಆಗಲ್ಲ, ಏಕೆಂದ್ರೆ ಎಲ್ಲರೂ ಅಲ್ಪರು. ಆದರೆ ದೇವರು ಎಂಬತಕ್ಕಂಥದ್ದು ದೇವತೆಗಳು ಸಹ ಜೀವರು, ಉತ್ತಮ ಜೀವರನ್ನು ಮಾತ್ರ ಇಲ್ಲಿ ಪುರಂದರದಾಸರು ನಮಗೆ ಪರಿಚಯಿಸುತ್ತಿದ್ದಾರೆ. ತೇನ ವಿನಾ ತೃಣಮಪಿ ಚಲತಿ ಎಂಬ ಗೀತಾ ವಾಕ್ಯದಂತೆ ಭಗವಂತನ ಸಂಕಲ್ಪವೇ ಕಾರ್ಯಕಾರಣ ರೂಪವು. ಆತನನ್ನು ವಿಶ್ವಕರ್ತ ಎಂದು ವೇದ ಬೋಧಿಸುತ್ತಿದೆ. ಇಡೀ ವಿಶ್ವದ ಪ್ರತಿಯೊಂದು ಕ್ರಿಯೆಯು ದೇವನಿಂದಲೇ ನಡೆಯುವುದು. ಇದು ನಿರಂತರವಾದುದು. ಶ್ರಮವೇ ಇಲ್ಲದಂತೆ ನಿರ್ವಹಿಸುವನೇ ಜೀವೋತ್ತಮ. ದೇವೋತ್ತಮ ಎಂಬತಕ್ಕಂಥ ಶಬ್ದ ಕೇಳಲಿಕ್ಕೆ ಅತಿ ಮಧುರವಾಗಿದೆ, ಅರ್ಥ ಮಾಡಿಕೊಳ್ಳಲು ಅತ್ಯಂತ ಕಠಿಣವಾಗಿದೆ. ಏಕೆಂದರೆ ನಮಗೆ ವ್ಯವಹಾರದಲ್ಲಿ ಪದ ಉಪಯೋಗಿಸಿದರೂ ಅರ್ಥವಾಗಿಲ್ಲ. ಯಾಕಾಗಿಲ್ಲ ಅಂದರೆ ಇದು ಭಗವಂತನ ಲಕ್ಷಣ. ಯಾವುದು ಲೋಕದಲ್ಲಿ ಅಪ್ರಸಿದ್ಧವೋ ಅದು ಭಗವಂತನಲ್ಲಿ ಪ್ರಸಿದ್ಧ. ಯಾವುದು ಲೋಕದಲ್ಲಿ ಸಾಧ್ಯವಿಲ್ಲವೋ ಅದು ಭಗವಂತನಲ್ಲಿ ಸಾಧ್ಯ ಎಂಬುದು ಶಾಸ್ತ್ರದ ಪ್ರಮೇಯ. ಇದನ್ನು ಶಬ್ದ ರೂಪದಲ್ಲಿ ದಾಸರು ದೇವೋತ್ತಮ ಎಂಬ 2 ಗುಣಗಳಿಂದ ಭಗವಂತನ ಗುಣವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಆದ್ದರಿಂದ ಭಗವಂತ ನಮಸ್ಕಾರ ಮಾಡುವಾಗ ಈ ಗುಣವನ್ನು ನಾವು ಚಿಂತಿಸಬೇಕು. ಈ ಮೂಲಕ ಭಗವಂತ ಸಂಪ್ರೀತನಾಗ್ತಾನೆ. ನಮ್ಮ ಗುರುಗಳಲ್ಲಿ ಅವರು ನಿಂತು ಅವರನ್ನು ನಮಗೆ ಅನುಗ್ರಹ ಮಾಡ್ತಾರೆ. ನಮಗೆ ಮೋಕ್ಷ ಸುಖವನ್ನು ಹೊಂದತಕ್ಕಂಥ ಜ್ಞಾನವನ್ನು ಪರಿಪಾಲನೆ ಮಾಡ್ತಾರೆ, ಕೊಡ್ತಾರೆ. ಅದರಿಂದ ನಾವು ಉತ್ತಮ ಸಾಧನೆ ಮಾಡಿಕೊಳ್ಳಲು ಸಾಧ್ಯ ಎಂಬತಕ್ಕಂಥ ದಿವ್ಯ ಭಗವಂತನ ಗುಣವನ್ನು ಬೋಧಿಸಿದ ಪುರಂದರದಾಸರಿಗೆ ನಾವು ಮಾಡಬೇಕಾದ್ದು ಏನು? ಭೂಯಿಷ್ಠಾಂತೆ ಉಕ್ತಿಂ ವಿಧೇಮ ಎಂಬುದೇ ನಮ್ಮದೇ ಹೊರತು ನಮ್ಮದು ಇನ್ಯಾವುದೂ ಇಲ್ಲ ಎಂಬತಕ್ಕಂಥದ್ದನ್ನು ಅತಿ ಪರಿಪಕ್ವವಾಗಿ ತಿಳಿದುಕೊಳ್ಳಬೇಕು. ಪ್ರತಿ ಕ್ಷಣದಲ್ಲೂ ಪ್ರತಿ ದಿನದಲ್ಲೂ ನಾವು ಬದುಕಿರುವಷ್ಟು ದಿನವೂ ಅದು ತಿಳಿದುಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಭಾರತೀಯ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ.